ತಮಿಳುನಾಡಲ್ಲಿ ವಿಜಯ್ ಗೆದ್ಕ ಬಂದಿಲ್ವಾ? ಪಾರ್ಟಿ ಕಟ್ಟಿ ಮುಖ್ಯಮಂತ್ರಿ ಆಗಿಲ್ವಾ? ಆಗ ನನಗೆ ಬಿ ಫಾರಂ ಕೊಡಲ್ಲ ಅಂದ ಅವನು ವಿಜಯ್. ಅಂದ್ರೆ ದಳಪತಿ ವಿಜಯ್ ಅವ್ರ ಪಾರ್ಟಿ ಸ್ಪರ್ಧೆ ಅಖಾಡಕ್ಕೆ ಇರ್ತೀರಾ? ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಗೆಲ್ಲಿ ಅಂದ್ರೆ ವಿಜಯ್ ಅವರ ಪಾರ್ಟಿಯಿಂದ ಟಿಕೆಟ್ ತರ್ತೀರಾ? 100% ತಗೋಬತ್ತೀನಿ ಕಣ್ರಿ. ಅದು ನನಗೆ ಗೊತ್ತಿದೆ ತಗೋಬರೋದು. ವಿಜಯ್ ಪಾಟೀಲ್ ನಿಂತ್ಕತ್ನಿ ಚಿನ್ನೆಲಿ ಇಲ್ವಾ? ವಿಜಯ ಅಭಿಮಾನಿಗಳು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನ ಇಲ್ವಾ? ನಿಂತ್ಕತ್ತೀನಿ. ಸೋಲು ಗೆಲ್ಲು ಅದು ನೆಕ್ಸ್ಟು. ಈಗ ಸೋತ್ಬಿಟ್ಟೆ, ನಾನೇನು ತೋಟಕ್ಕೆ ಬಂದು ಈಗ 3-4 ಕೋಟಿನ ಸಂಪಾದನೆ ಮಾಡಿಲ್ವಾ? ಆ ಸಂಪಾದನೆ ಮಾಡಿ ತರಕಾರಿ ಬೆಳೆದು, ಟಮಾಟೆ ಬೆಳೆದು, ಕೋಸು ಬೆಳೆದು, ಶುಂಠಿ ಬೆಳೆದು, ಅಷ್ಟೇ ಬೆಳೆದು ಮಡಗಿರೋದನ್ನೇ 3 ಕೋಟಿ ದುಡ್ಡು ಮಡಗಿದ್ದೀನಿ. ಬೆವರು ಸುರಿ ಸಂಪಾದನೆ ಮಾಡ್ತಾ ಇದ್ದೀನಿ ತೋಟದಲ್ಲಿ. ನಾನು ನಿಮ್ಮಂಗೆ ಬಕೆಟ್ ಇಟ್ಕೊಂಡು 2 ಲಕ್ಷ 3 ಲಕ್ಷ ರೂಪಾಯಿ ಕಂಟ್ರಾಕ್ಟ್ ತಗೊಂಡು ನಾನು ಅಪ್ಪನ ಬಿಟ್ಬಿಟ್ಟು ಮಗನ ಥರ ಮಗನ ಕಡೆ ಬ್ಯಾಟಿಂಗ್ ಆಡಲ್ಲ. ತಮಿಳುನಾಡಲ್ಲಿ ವಿಜಯ್ ಗೆದ್ಕ ಬಂದಿಲ್ವಾ? ಪಾರ್ಟಿ ಕಟ್ಟಿ ಮುಖ್ಯಮಂತ್ರಿ ಆಗಿಲ್ವಾ? ಆಗ ನನಗೆ ಬಿ ಫಾರಂ ಕೊಡಲ್ಲ ಅಂದ ಅವನು ವಿಜಯ್. ಅಂದ್ರೆ ದಳಪತಿ ವಿಜಯ್ ಅವ್ರ ಪಾರ್ಟಿ ಸ್ಪರ್ಧೆ ಅಖಾಡಕ್ಕೆ ಇರ್ತೀರಾ? ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಗೆಲ್ಲಿ ಅಂದ್ರೆ ವಿಜಯ್ ಅವರ ಪಾರ್ಟಿಯಿಂದ ಟಿಕೆಟ್ ತರ್ತೀರಾ? 100% ತಗೋಬತ್ತೀನಿ ಕಣ್ರಿ. ಅದು ನನಗೆ ಗೊತ್ತಿದೆ ತಗೋಬರೋದು. ವಿಜಯ್ ಪಾಟೀಲ್ ನಿಂತ್ಕತ್ನಿ ಚಿನ್ನೆಲಿ ಇಲ್ವಾ? ವಿಜಯ ಅಭಿಮಾನಿಗಳು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನ ಇಲ್ವಾ? ನಿಂತ್ಕತ್ತೀನಿ. ಸೋಲು ಗೆಲ್ಲು ಅದು ನೆಕ್ಸ್ಟು. ಈಗ ಸೋತ್ಬಿಟ್ಟೆ, ನಾನೇನು ತೋಟಕ್ಕೆ ಬಂದು ಈಗ 3-4 ಕೋಟಿನ ಸಂಪಾದನೆ ಮಾಡಿಲ್ವಾ? ಆ ಸಂಪಾದನೆ ಮಾಡಿ ತರಕಾರಿ ಬೆಳೆದು, ಟಮಾಟೆ ಬೆಳೆದು, ಕೋಸು ಬೆಳೆದು, ಶುಂಠಿ ಬೆಳೆದು, ಅಷ್ಟೇ ಬೆಳೆದು ಮಡಗಿರೋದನ್ನೇ 3 ಕೋಟಿ ದುಡ್ಡು ಮಡಗಿದ್ದೀನಿ. ಬೆವರು ಸುರಿ ಸಂಪಾದನೆ ಮಾಡ್ತಾ ಇದ್ದೀನಿ ತೋಟದಲ್ಲಿ. ನಾನು ನಿಮ್ಮಂಗೆ ಬಕೆಟ್ ಇಟ್ಕೊಂಡು 2 ಲಕ್ಷ 3 ಲಕ್ಷ ರೂಪಾಯಿ ಕಂಟ್ರಾಕ್ಟ್ ತಗೊಂಡು ನಾನು ಅಪ್ಪನ ಬಿಟ್ಬಿಟ್ಟು ಮಗನ ಥರ ಮಗನ ಕಡೆ ಬ್ಯಾಟಿಂಗ್ ಆಡಲ್ಲ. ಇದು ಮಾನವೀಯ ಸಂದೇಶದ ಜನವಾಹಿನಿ.